टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಈಗ ಅವತ್ತು ಏನು ಇನ್ಸಿಡೆಂಟ್ ಆಯಿತು ಅವ್ರಿಗೆ ಹಾರ್ಟ್ ಪೇಯ್ನ್ ಬಂದು ಮತ್ತು ಇದೆಲ್ಲ ಘಟನೆ ನಡೀತು ಅವತ್ತು ನೀವಿದ್ರ ಅವ್ರ ಜೊತೆ ಅಂದರೆ ಅವ್ರ ಫ್ರೆಂಡ್ ಮೆಹಂದಿ ಕಾರ್ಯಕ್ರಮ ಸೊ ನಿಮಗೂ ಏನಾದರೂ ಅವ್ರ ಫ್ರೆಂಡ್ ಇದ್ರೆ ಏನು ನಡೀತು ಆ್ಯಕ್ಚುಲಿ ಅವತ್ತು ಆ ದಿನ ನಾವು ಯಾರೂ ಇರಲಿಲ್ಲ. ಅವನವನು ಊರಲ್ಲಿದ್ದ, ಉಡುಪಿಲಿದ್ದ. ಅಂದರೆ ಆಗ ಶೂಟಿಂಗ್ ನಡೀತಿತ್ತು ಅಲ್ವಾ ಕಾಂತಾರದ್ದು. ಸೊ ಅವನು ಊರಲ್ಲಿದ್ದ, ಬೆಂಗಳೂರಲ್ಲಿ ಇರಲಿಲ್ಲ. ಸೊ ಅವತ್ತು ನೈಟ್ ಮೆಹಂದಿ ಫಂಕ್ಷನಿಗೆ ನೈಟ್ ನಂತರ ಮಾತಾಡಿದ್ದಾನೆ. ನಾನು ಫೋನ್ ಮಾಡಿದ್ದೀನಿ 10:30ಗೆ ಅವನಿಗೆ ಫೋನ್ ಮಾಡಿ 17th ಒಂದು ಈವೆಂಟ್ ಇದೆ ರಾಖಿ, ಬರ್ತೀಯಾ, ಬರೋಕ್ಕಾಗತ್ತಾ? ಬರ್ತೀನಿ ನಾನು, ನನಗೆ ಬರಬೇಕು 17 ನನ್ನ ಬೇಗ ಕಳಿಸ್ಬೇಕು ಮಾತ್ರ. ನೈಟ್ 18 ಶೂಟಿಂಗ್ ಇದೆ. ಓಕೆ, ಬೆಂಗಳೂರಲ್ವ, ಬೇಗ ಈವೆಂಟ್ ಮುಗೀತದೆ, ನೀನು ಬೇಗ ಹೊರಡ್ಬೋದು. ಬಟ್ ನನಗೆ ಒಂದು ಬೆಳಿಗ್ಗೆವರು ಟೈಮ್ ಕೊಡ್ತೆ, ಬೆಳಿಗ್ಗೆ ನಾನು ನಿಂಗೆ ಪಕ್ಕ ಫೋನ್ ಮಾಡಿ ಹೇಳ್ತೀನಿ. ಹೌದಾ? ಸೊ ಬೆಳಿಗ್ಗೆ ಫೋನ್ ಮಾಡಿ ನಿನ್ನ ಹೆಸರು ನಾನು ಹಾಕಿರ್ತೀನಿ, ಬರ್ತಾನೆ ಅಂತ. ಅಂದ್ರೆ ಆಗಿಲ್ಲ ಅಂದರೆ ಬೇರೆ ಯಾರಾದ್ರೂ ಹಾಕೋತೀನಿ. ಬೆಳಿಗ್ಗೆ ಒಂದು ನೆನಪಲ್ಲಿ ಫೋನ್ ಮಾಡು ಅಂತ ಹೇಳಿದ್ದೀನಿ. ಬಟ್ ನಾನು ಈವೆಂಟಲ್ಲಿದ್ದೀನಿ ಆಗ ಬೆಳಗಾಮಲ್ಲಿ. ಮತ್ತು 2 o'clock ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ ಸ್ಟೇಜಲ್ಲಿ. ಕಾಲ್ ಬರ್ತಿದೆ. ನಾನು ಯಾರು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಿರೋದು. ಫೋನ್ ರಿಸೀವ್ ಮಾಡಿದೆ. ನನಗೆ ಏನು ಕೇಳಿಸಿಲ್ಲ. ಏನೋ ಆಯಿತು ಬರೀ ಇಷ್ಟೇ ಕೇಳಿಸಿದೆ. ಏನಾಯಿತು, ಯಾರಿಗೆ ಏನಾಯಿತು ನಂಗೆ ಮೆಸೇಜ್ ಮಾಡಿ ನಂಗೆ SMS ಮಾಡಿ ಅಂತ ಹೇಳಿದೆ. ಟಕ್ ಅಂತ ತೊಗೊಂಡೋಗ ರಾಖಿಗೆ ಏನೋ ಆಯಿತು ಅಂತ. ಆಗೊಂದ್ಸಲಿ ಫುಲ್ಲು ಬ್ಲ್ಯಾಂಕ್ ಅದೇ. ರಾಖಿಗೆ ಮತ್ತೆ ಏನಾಯ್ತು ಇವನಿಗೆ ಅಂತ ಟಕ್ ಅನೀಶಿಗೆ ಫೋನ್ ಮಾಡಿದೆ. ಅನೀಶಿಗೆ ಫೋನ್ ಮಾಡಿದ ತಕ್ಷಣ ಒಂದು ಟೋನಲ್ಲಿ ಅದು ಏನು ಹೇಳ್ದು ನಂಗೆ ಈಗಲೂ ನೆನಪೇ ಇಲ್ಲ. ಏನು ಹೇಳ್ದವನು ಒಂಥರ ಏನೋ ಹತ್ತಿದ್ದಾನೆ ಅವನು. ಟಕ್ಕಂತ ಕೂತೆ ಬಿಟ್ಟೆ ಅಲ್ಲೇ ನಾನು ಸ್ಟ್ಯಾರಲ್ಲೇ ಬಡ್ಡಂತ ಕೂತು. ಅಂದರೆ ಫುಲ್ಲು ಬ್ಲ್ಯಾಂಕ್ ಅದೇ, ಫುಲ್ಲು ಕೋಲ್ಡ್ ಆಯ್ತದೆ. ಅಂದರೆ ಕೈಕಾಲೇ ಓಡ್ತಿಲ್ಲ, ತಲೆ ಓಡ್ತಿಲ್ಲ, ಈ ಕಡೆ ಜೋರು ಸ್ಪೀಕರ್ ಯಾವುದು ನಾಡ್ತಿ, ಏನೋ ಒಂಥರ ಮೂಮೆಂಟ್ ಅದನ್ನು ಹೇಳೋಕ್ಕಾಗಲ್ಲ. ಮೂಮೆಂಟ್ ಇನ್ನೊಂದ್ಸಲಿ ಯಾರಿಗೂ ಬರೋದು ಬೇಡ. ಅಂದರೆ ಆ ಥರ ಸಿಚುವೇಶನ್ ಅದು. ಟಕ್ಕ ಓಡ್ಕೊಂಡೋಗಿ ಕಾರ್ ಪಾರ್ಕಿಂಗ್ ಅದು ಕಾರಲ್ಲಿ ಕೂತ್ಕೊಂಡು ಫೋನ್ ಮಾಡಿ ಕೇಳಿದಾಗ ಈ ಥರ ರಾಖಿಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು. ಅದಂತೂ ಕೇಳೋಕ್ಕೆ ಆಗಿಲ್ಲ. ಟಕ್ಕಂತ ಕಾರ್ ಎತ್ಕೊಂಡು ಸೀದಾ ಉಡುಪಿಗೆ ಬಂದುಬಿಟ್ವಿ. ಮಿಡ್ ನೈಟ್ 2:30 ಹೊರಟೆ. ನಾನೊಂದು 10ಗೆ ರೀಚ್ ಆದೆ ಉಡುಪಿಗೆ ಬೆಳಿಗ್ಗೆ.